ಕಾಣಿಸ್ತಾ ಇದ್ದೀನಿ ಕರೆಕ್ಟಾಗಿ ಅಂತ ಗೊತ್ತಿದ್ದರೆ ಓಕೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದಾರೆ ಅನ್ಕೋತೀನಿ. ನಾನು ಕೂಡ ಪರವಾಗಿಲ್ಲ, ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ. ಇವಾಗ ಏನಕ್ಕೆ ರೆಡಿ ಆಗಿದ್ದೀನಿ ಅಂತಂದರೆ, ದಿಸ್ ವ್ಲಾಗ್ ಇಸ್ ಆಲ್ ಅಬೌಟ್ ಏನು ಗೊತ್ತಾ, ದುಬೈಗೆ ಬಂದಾಗಿಂದ ನನಗೆ ಎಲ್ಲರೂ ಕ್ವಶನ್ಸ್ ಕೇಳ್ತಾ ಇದ್ದಿದ್ದು ಮೇಯ್ನಾಗಿ 3 ಕ್ವಶನ್ಸ್. ಏನಂತಂದರೆ ವರ್ಕ್ ಬಗ್ಗೆ, ಇಲ್ಲಿ ಹೇಗೆ ವರ್ಕ್ ತೊಗೊಳ್ಳೋದು ಆ್ಯಂಡ್ ಹೇಗಿದೆ ವರ್ಕ್ ಎನ್ವಿರಾನ್ಮೆಂಟ್ ಆ್ಯಂಡ್ ಸ್ಯಾಲ್ರಿ ಸ್ಟ್ರಕ್ಚರ್ಸ್ ಎಲ್ಲ ಹೇಗಿದೆ, ಇದ್ರ ಬಗ್ಗೆ ಕೇಳ್ತಾಯಿದ್ರು ತುಂಬ ಕ್ವಶನ್ಸ್. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಕೇಳ್ತಾ ಇದ್ದಿದ್ದು ಏನು ಅಂದರೆ ಗ್ಯಾಜೆಟ್ಸ್, ಮೊಬೈಲ್ಸ್ ಇಲ್ಲೆಲ್ಲ ಹೇಗೆ ಪ್ರೈಸಸ್ ಕಮ್ಮಿನ ಏನು ಅಂತ. ಎಸ್, ಕಂಪೇರ್ ಟು ಇಂಡಿಯಾ ಇಲ್ಲಿ ಎಲ್ಲ ಪ್ರೈಸಸ್ ಕಮ್ಮಿ ಇದೆ. ಮತ್ತು ಇನ್ನೊಂದು ಮೇಯ್ನಾಗಿ ಕೇಳ್ತಾ ಇದ್ದಿದ್ದು ಏನು ಅಂದರೆ ಥರ್ಡ್ ಅಲ್ಲ, ಇದೇ ಟಾಪ್ ಅಂತಲೂ ಹೇಳ್ಬೋದು, ಗೋಲ್ಡ್. ದುಬೈಯಲ್ಲಿ ಗೋಲ್ಡ್ ಪ್ರೈಸ್ ಕಮ್ಮಿನಾ? ದುಬೈಯಲ್ಲಿ ಪ್ಯೂರ್ ಗೋಲ್ಡ್ ಸಿಗತ್ತಾ? ಏನು ಫುಲ್ ಎಷ್ಟು ಕಂಪೇರ್ ಟು ಇಂಡಿಯಾ ತುಂಬ ಏನು 1000, 2000 or 5000 ಗೋಲ್ಡ್ ಸಿಗೋದ? ಎಷ್ಟೋ ಕೇಳಿದ್ದಾರೆ ನನಗೆ ಕ್ವಶನ್. ತುಂಬ ಕಮ್ಮಿ ಅಂತೆ ದುಬೈಯಲ್ಲಿ ಗೋಲ್ಡ್ ಅಂತ ಎಲ್ಲ. ನನಗೂ ಏನೂ ಐಡಿಯಾ ಇಲ್ಲ, ಏಕೆಂದರೆ ನಾನು ಯಾವತ್ತೂ ಗೋಲ್ಡ್ ತಗೊಳ್ಳಿಕ್ಕೆ ಹೋಗಿರಲಿಲ್ಲ. ಬಟ್ ಇವತ್ತು ನನ್ನ ಫ್ರೆಂಡ್ ಒಬ್ಬರು ಏನೋ ತೊಗೋಬೇಕು, ಅವ್ರು ಇಂಡಿಯಾಗೆ ಹೋಗ್ತಿದ್ದಾರೆ ಅಂತ ಅಂದ್ಬಿಟ್ಟು ಏನೋ ಗೋಲ್ಡ್ ಪರ್ಚೇಸ್ ಮಾಡಬೇಕು ಅಂತ ಅಂದರು. ಸೊ ನನಗೇನು ತೊಗೊಳೋದಿಲ್ಲ, ಬಟ್ ನನಗೆ ಒಂದು ಐಡಿಯಾ ಸಿಗುತ್ತೆ ಅಲ್ವಾ, ಗೋಲ್ಡ್ ಎಷ್ಟಿದೆ ಏನು ಎತ್ತ. ಸೊ ಅವ್ರ ಜೊತೆ ಹೋಗೋಣ ಅಂತ ಅಂದ್ಕೊಂಡೆ. ಹಾಗೆ ಬ್ಲಾಗ್ ಮಾಡಿದ್ರೆ ನಿಮಗೂ ಕೂಡ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ತಿಳಿಸ್ಬೋದು ಅಂತ ಅನ್ನಿಸ್ತು. ಸೊ ಅದಕ್ಕೋಸ್ಕರ ಈ ಬ್ಲಾಗ್ನ ಮಾಡ್ತಾಯಿದ್ದೀನಿ. ಇದೊಂದು ನನ್ನ ವಾಯ್ಸ್ ಕ್ಲಿಯರಾಗಿ ಕೇಳಿಸ್ತಾ ಇದೆಯಾ ಇಲ್ಲ, ನಾನು ಚೆನ್ನಾಗಿ ಕಾಣಿಸ್ತಾ ಇದ್ದೀನ ಇಲ್ವಾ ಅಂತ. ಓಕೆ, ಇವಾಗ ಹೊರಡೋಣ. ಟೈಮ್ 5 o'clock ಆಗ್ತಾ ಬಂತು, ಹೊರಡೋಣ ಇವಾಗ. ಹಾಗೆ ಇನ್ನೊಂದು ಕೆಲಸ ಇದೆ, ಏನಂತ ಅಂದರೆ ಜಬೀಲ್ ಪಾರ್ಕ್ಗೆ ಹೋಗಬೇಕು. ದುಬೈ ರನ್ಗೆ ರಿಜಿಸ್ಟರ್ ಆಗಿದೆ. ಇವತ್ತು ಮ್ಯಾರಥಾನ್ ಏನಿಲ್ಲ, ಬಟ್ ಅದಕ್ಕೋಸ್ಕರ ಎಲ್ರಿಗೂ ಫ್ರೀಯಾಗಿ ಟೀ-ಶರ್ಟ್ ಕೊಡ್ತಿದ್ದಾರೆ, ಅದನ್ನು ಕಲೆಕ್ಟ್ ಮಾಡ್ಕೋಬೇಕು. ಗೋಲ್ಡ್ ಸೂಕಲ್ಲಿ ಆ್ಯಕ್ಚುಲಿ ನಾನು ಹೋಗ್ತಿರೋದು ಇವಾಗ ಗೋಲ್ಡ್ ಸೂಕಲ್ಲಿ. ದುಬೈಯಲ್ಲಿ ಗೋಲ್ಡ್ಗೆ ಅದು ಫೇಮಸ್. ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಅದು ಮುಗಿಸ್ಕೊಂಡು ಸ್ವಲ್ಪ ಟೈಮ್ ಇದ್ದರೆ ಜಬೀಲ್ ಪಾರ್ಕಿಗೂ ಹೋಗಿ ಟೀ-ಶರ್ಟ್ನ ಕಲೆಕ್ಟ್ ಮಾಡ್ಕೋಬೇಕು. ಸೊ ಬನ್ನಿ ಹೋಗೋಣ. ನಾನು ರೆಡಿ ಆಗಿದ್ದೀನಿ ಆ್ಯಂಡ್ ದಿಸ್ ಮೈ ಔಟ್ಫಿಟ್. ಇವಾಗ ಹೊರಡ್ತಾ ಇದ್ದೀನಿ, ಬನ್ನಿ ಹೋಗೋಣ. ಇಲ್ಲಿ ದುಬೈಯಲ್ಲಿ ಇವಾಗ ವಿಂಟರ್ ಸ್ಟಾರ್ಟ್ ಆಗಿದೆ, ಅದೊಂದು ಖುಷಿ. ಎಲ್ಲೋದ್ರೂ ದುಬೈಲಿ ಆ್ಯಕ್ಚುಲಿ ಹ್ಯುಮಿಡಿಟಿ ಎಲ್ಲ ತುಂಬಾ ಜಾಸ್ತಿ. ಇವಾಗ ಆರಾಮ್ ಅನಿಸುತ್ತೆ ಎಲ್ಲೇ ಹೋಗಬೇಕು ಅಂತಂದ್ರೂ, ಅಷ್ಟು ಬಿಸಿಲಿರಲ್ಲ. ಇವಾಗ ಹೋಗ್ತಾ ಇದ್ದೀನಿ, ಮೆಟ್ರೋ ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ. ನಾನಿರೋ ಬಿಲ್ಡಿಂಗಿಂದ ಮೆಟ್ರೋ ಸ್ಟೇಷನಿಗೆ ಆಲ್ಮೋಸ್ಟ್ 850 meters ಡಿಸ್ಟೆನ್ಸ್ ಇದೆ. ಅಲ್ಲಿಂದ ಒಂದು 3 stops ಗೋಲ್ಡ್ ಸೋಕ್ ಇರೋದು. ಮೈಕ್ ಇಲ್ಲ, ಸೊ ಡಿಸ್ಟರ್ಬೆನ್ಸ್ ಜಾಸ್ತಿ ಇದ್ದರೆ ಪ್ಲೀಸ್ ಸಜೆಸ್ಟ್ ಮಾಡಿಕೊಡಿ. ದುಬೈಯಲ್ಲಿ ಎಲ್ಲ ಮೆಟ್ರೋ ಸ್ಟೇಷನಲ್ಲ, ಎಲ್ಲ ಕಡೆ ಎಸ್ಕಲೇಟರ್ಸಲ್ಲಿ ನಿಮ್ಮ ರೈಟ್ ಸೈಡ್ ಬಂದು ನಿಂತ್ಕೊಂಡು ಹೋಗೋರಿಗೆ ಮತ್ತು ಲೆಫ್ಟ್ ಸೈಡ್ ಬಂದು ಯಾರಾದರೂ ಇಟ್ಕೊಂಡು ಹೋಗ್ತಾರಲ್ಲ ಅವರಿಗೆ. ಇವಾಗ ನಾನು ಗೋಲ್ಡ್ ಸೂಕಿಗೆ ಬಂದೆ. ಯಾರೇ ಗೋಲ್ಡ್ ತೊಗೋಬೇಕು ಅಂತ ಅಂದ್ರೂ, ಯಾರೇ ಟೂರಿಸ್ಟ್ ಆದ್ರೂ ಈ ಒಂದು ಪ್ಲೇಸಿಗೆ ಬರ್ತಾರೆ ಗೋಲ್ಡ್ ತಗೊಳ್ಳಿಕ್ಕೆ. ಸೊ ನಾನು ಹೋಗ್ತಾ ಇದ್ದೀನಿ. ಎಕ್ಸಿಟ್ 3ನ ಎಲ್ಲ ಇದು ಯಾವುದಿದು, ಇಲ್ಲಿ ತುಂಬ ಎಕ್ಸಿಟ್ಸ್ಗಳಿದೆ, ಯಾವ ಎಕ್ಸಿಟ್ ಅಂತ ಗೊತ್ತಾಗ್ತಾ ಇಲ್ಲ. ಸೊ ಕೇಳ್ಬಿಟ್ಟು ಹೋಗಬೇಕು. ನಾನು ಹೋಗ್ತಾ ಇರೋದು ಇಲ್ಲಿ ಎಕ್ಸಿಟ್ 2 ಆ್ಯಂಡ್ ಇಲ್ಲೇ ನೋಡಿ ಎಂಟ್ರಿ ಆಗ್ತಿದ್ದಾಗೆ ನಿಮಗೆ ಗೋಲ್ಡ್ ಶಾಪ್ ಇಲ್ಲೇ ಮೆಟ್ರೋ ಸ್ಟೇಷನಲ್ಲೇ ಗೋಲ್ಡ್ ಶಾಪ್ ಇಟ್ಕೊಂಡಿದ್ದಾರೆ. ಈ ಹೂನ ನಾನು ಮೈಸೂರಲ್ಲಿ ಅಥವಾ ಇಂಡಿಯಾದಲ್ಲಿ ಎಲ್ಲಾದರೂ ನೋಡಿದಾಗ
ಎಲ್ಲ ಹುಡುಗಿರುಗಳಲ್ಲಿ ಕಿವಿನಲ್ಲಿ ಇಟ್ಕೊಳ್ಳೋದನ್ನು ನೋಡಿದ್ದೀರಾ ಅನಿಸುತ್ತೆ. ಇಲ್ಲೇನಾದರೂ ನನ್ನ ಹತ್ರ ಮಾಡ್ತೀನಿ ಅಂತಂದರೆ ಫೈನ್, ಇದೆಲ್ಲದಕ್ಕೂ ಫೈನ್ ಹಾಕ್ತಾರೆ. ನಾನೇನಾದರೂ ಅದನ್ನು ಕೀಳಕ್ಕೆ ಹೋದರೆ ಅದಕ್ಕೂ ನನಗೆ ಫೈನ್ ಬೀಳುತ್ತೆ. ಸೊ ಯಾರು ಮಾಡಬೇಡಿ ಇಲ್ಲಿ ಬಂದ ಮೇಲೆ. ಬ್ಯೂಟಿಫುಲ್ ಸನ್ಸೆಟ್. ಇಲ್ಲಿ ನಿಮಗೆ ಬರೀ ಜಾಸ್ತಿ ಗೋಲ್ಡ್ ಶಾಪ್ಸ್ಗಳೇ ಇರುತ್ತೆ. ನೋಡಿ ಅದು ಗೋಲ್ಡ್ ಲ್ಯಾಂಡ್ ಕಾಣಿಸ್ತಲ್ಲ ಅನಿಸುತ್ತೆ, ಗೋಲ್ಡ್ ಆ್ಯಂಡ್ ಡೈಮಂಡ್ಸ್. ಸೊ ನಮ್ಮ ಮೈಸೂರಲ್ಲಿ ಅಶೋಕ ರೋಡ್ ಹೇಗೆ ಗೋಲ್ಡ್ ಸಿಲ್ವರ್ ಡೈಮಂಡ್ಸ್ ಈ ಥರ ಶಾಪ್ಗೆ ಫೇಮಸ್, ಇಲ್ಲಿ ಗೋಲ್ಡ್ ಶಾಪ್. ಇದು ನೋಡಿ ಗೈಸ್, ಇದೆಲ್ಲ ಹೆಂಗಿದೆ, ಸಖತ್ತಾಗಿದೆ ಅಲ್ಲ, ಡಿಸೈನ್ಸ್ ಎಲ್ಲ ಸಖತ್ತಾಗಿದೆ. ಅದು ಏನಂತಲೇ ಗೊತ್ತಾಗಲಿಲ್ಲ ನನಗೆ. ಕೇಳೋಣ ಅಂದರೆ ಬನ್ನಿ ಒಳಗಡೆ ತಗೊಳ್ಳಿ ಅಂತಾರೆ. ಯೂಟ್ಯೂಬಲ್ಲೆಲ್ಲ ಯೂಸಫ್ ಬೈ ಪರ್ಫ್ಯೂಮ್ಸ್ ಅಂತ ಕೇಳಿದ್ದೀರ, ತುಂಬ ಫೇಮಸ್ ಅದೆಲ್ಲ ಇದೆ. ಈಗಲೂ ಫುಲ್ ರಶ್ ಇದೆ, ಅದು ತುಂಬ ಕ್ರೌಡೆಡ್ ಪ್ಲೇಸ್, ಯಾವಾಗ ಬಂದ್ರೂ ಇರುತ್ತೆ. ಸೊ ನಮ್ಗೆ ಯಾವ ಥರ ಬೇಕು ಆ ಥರ ಅಲ್ಲೇ ಮಾಡಿ ಕೊಡ್ತಾರಲ್ಲ ಅಲ್ಲಿ. ಆ್ಯಕ್ಚುಲಿ ನನಗೆ ಎಲ್ಲ ನಡ್ಕೊಂಡು ಹೋಗ್ತಾಯಿದ್ರೆ ರೋಡಲ್ಲಿ ಗೋಲ್ಡ್ ಶಾಪ್ಸ್ ಎಲ್ಲ ನೋಡ್ತಾಯಿದ್ರೆ ನನಗೆ ನಮ್ಮ ಅಶೋಕ ರೋಡಲ್ಲೇ ನಡ್ಕೊಂಡು ಹೋಗ್ತಿರೋ ಫೀಲ್, ಅಲ್ಲೇ ಸೇಮ್ ಫೀಲಿಂಗ್ ಬರ್ತಾಯಿದೆ ಇಲ್ಲೂ ನೋಡಿ. ಶಾಪ್ಸ್ ಎಲ್ಲಿ ನೋಡಿದ್ರೂ ಗೋಲ್ಡ್ ಶಾಪ್ಸ್. ನಡೆದು ಸಾಕಾಯಿತು ನನಗೆ. ಇನ್ನು ನನ್ನ ಫ್ರೆಂಡ್ ಲಾಸ್ಟ್ ಟೈಮ್ ಎಲ್ಲಿ ತೊಗೊಂಡಿದ್ರು ಅಲ್ಲೇ ತೊಗೋಬೇಕಂತ ಅಂದ್ಬಿಟ್ಟು ಆ ಶಾಪ್ನೇ ಹುಡುಕ್ತಾ ಇದ್ದಾರೆ. ನನಗೂ ಸುತ್ತಿಸ್ತಾ ಇದ್ದಾರೆ. ಹೇಗಿದೆ ನೋಡಿ ಈ ಥರದ್ದೆಲ್ಲ. ದುಬೈ ಕಾಮನ್ ಅಂತ ಅನಿಸುತ್ತೆ. ಫುಲ್ ಮೈ ಡ್ರೆಸ್ ಹಾಕಿಬಿಟ್ಟು ಅದ್ರ ಮೇಲ್ಗಡೆ ಫುಲ್. ನನ್ನ ಫ್ರೆಂಡ್ ಕಾಣಿಸ್ತಾ ಇಲ್ಲ ಎಲ್ಲೋದ್ರು ಅಂತ. ಗೈಸ್ ಇಲ್ಲಿ ಏನೋ ಆಫರ್ ಇದೆ ಅಂತ ಅನಿಸುತ್ತೆ. ಒಳ್ಳೆ ಕೊಡೋರಂಗೆ ಮುತ್ಕೊಳ್ತಾರಲ್ಲ ಹಂಗೆ ಮುತ್ಕೊಂಡಿದ್ದಾರೆ. ಏನಿದು 3 - ಗೋಲ್ಡ್ 380. ದುಬೈಲಿ ಗೋಲ್ಡ್ ಪ್ರೈಸ್ ಏನು ಅಂತ ಕೇಳ್ತಾ ಇದ್ರಲ್ಲ, ಹಾಕಿದ್ದಾರೆ, ತೋರಿಸ್ತೀನಿ. ಇಂಡಿಯಾದಲ್ಲಿ ಇಲ್ಲಿ ಬಂದು 479 ಇದೆ ಪ್ರೈಸ್. ಇಂಡಿಯನ್ ರುಪೀಸಲ್ಲಿ 11,343. ಇದು 22 ಕ್ಯಾರೆಟಿಗೆ, 24 ಕ್ಯಾರೆಟಿಗೆ 12,375 ಪರ್ ಗ್ರಾಮ್. ಬಟ್ ಇಲ್ಲಿ ತೊಗೊಂಡ್ರೆ 22 ಕ್ಯಾರೆಟ್ಗೆ 10,696, 24 ಕ್ಯಾರೆಟ್ಗೆ 11,559. ರೈಸ್ ಚಿನ್ನ ತೊಗೊಳೋದಕ್ಕೆ, ಒಳ್ಳೆ ಚಾಟ್ಸ್ ತೊಗೊಳೋದಕ್ಕೆ ಮುತ್ಕೊಳ್ತಾರಲ್ಲ ಆ ಥರ ಜನ ತುಂಬಿದ್ದಾರೆ. ಇಷ್ಟು ರಶಲ್ಲಿ ಏನು ನೋಡೋಕ್ಕಾಗುತ್ತೆ, ಏನು ತೊಗೊಳಕ್ಕಾಗುತ್ತೆ. ಗೈಸ್ ಇದು ನನ್ನ ಫ್ರೆಂಡ್ ಚೈನ್ ತೊಗೋತಾ ಇದ್ದಾರೆ. ಪಾಪುಗೆ ಇದು ಆ್ಯಕ್ಚುಲಿ ಚಿಕ್ಕ ಪಾಪುಗೆ. ಇದು ನೋಡಿ 3.8 ಗ್ರಾಮ್ ಇದೆ, 4.8, 3.74. ಈ ರಿಂಗ್ 3.42 ಗ್ರಾಮ್ ಇದೆ. ಗೈಸ್ ಇಲ್ಲಿ ಕ್ಯಾಶ್ ಪೇ ಮಾಡಿದ್ರೆ ಮಾತ್ರ 0% ಮೇಕಿಂಗ್ ಚಾರ್ಜಸ್ ಇರೋದು. ಕಾರ್ಡಲ್ಲಿ ಪೇ ಮಾಡ್ತೀನಿ ಅಂತಂದರೆ 2.5% ಏನೋ ಚಾರ್ಜ್ ಆಗುತ್ತೆ. ಸೊ ನನ್ನ ಫ್ರೆಂಡ್ ಕ್ಯಾಶ್ನ ಡ್ರಾ ಮಾಡ್ಕೊಂಬರ್ಲಿ ಹೋಗಿದ್ದಾರೆ. ನೀವೇನಾದರೂ ಇಲ್ಲಿ ಗೋಲ್ಡ್ ಏನಾದ್ರು ತೊಗೊಳಕ್ಕೆ ಬರೋದಾಗ ಆದಷ್ಟು ಕ್ಯಾಶ್ನ ಯೂಸ್ ಮಾಡಿ, ಇಲ್ಲಾಂದರೆ ಅದ್ರ ಮೇಲೆ ಸಮ್ ಪರ್ಸೆಂಟೇಜ್ ಚಾರ್ಜ್ ಮಾಡ್ತಾರೆ. ಡೀಟೇಲ್ಸ್ ಬರೀತಾ ಇದ್ದಾರೆ ಇಲ್ಲಿ, ಎಷ್ಟು ಗ್ರಾಮ್ ಎಷ್ಟು ಏನು ಎತ್ತ ಅಂತ. ಬಿಲ್ ಮಾಡಬೇಕಂತ ಅಂದಾಗ 5% ವ್ಯಾಟ್ ಕೂಡ ಆ್ಯಡ್ ಮಾಡಿದ್ರು. ಅದೇನು ಚಾರ್ಜ್ ಇದೆ ಅದ್ರ ಮೇಲೆ 5% ವ್ಯಾಟ್ ಆ್ಯಡ್ ಮಾಡ್ತಾರೆ. ಆ್ಯಂಡ್ ನಮ್ಮ ಎಮ್ರೈಟ್ಸ್ ID ಕೊಡಬೇಕು. ಇಲ್ಲ ನೀವು ಟೂರಿಸ್ಟ್ ಆದರೆ ಪಾಸ್ಪೋರ್ಟ್ ಕೊಡಬೇಕು.
ಸೊ ಅದಾದಮೇಲಿಂದ ಅವರು ಬಿಲ್ ಮಾಡಿ ಕೊಡೋದು. ಸೊ ಟೂರಿಸ್ಟ್ ಆದರೆ ನಿಮಗೆ ಆ 5% ವ್ಯಾಟ್ ಏನು ಚಾರ್ಜ್ ಮಾಡಿದ್ರು ಅದು ಏರ್ಪೋರ್ಟಲ್ಲಿ ರೀಫಂಡ್ ಆಗುತ್ತೆ. ಸೊ ನಮಗೆ ರೆಸಿಡೆಂಟ್ಸ್ಗೆ ರೀಫಂಡ್ ಆಗುತ್ತೆ 5% ಎಕ್ಸ್ಟ್ರಾ ಕೊಡಬೇಕು ವ್ಯಾಟ್. ಲೈಕ್ ಇಂಡಿಯಾದಲ್ಲಿ GST ಹೇಗೆ ಪೇ ಮಾಡ್ತೀರೋ ಇಲ್ಲಿ ವ್ಯಾಟ್ ಕೊಡಬೇಕು 5%. ನಮ್ಮ ನಂಬರ್ 547 ಇದೆ ಆ್ಯಂಡ್ ಇವಾಗ 543 ನಡೀತಾ ಇದೆ. ಇಲ್ಲಿರೋ ನೆಕ್ಲೆಸ್ ಕಲೆಕ್ಷನ್ ನೋಡಿ ಏನು ಸಖತ್ತಾಗಿದೆ. ಇದು ನೋಡಿ ಕೈ ಇದು ಮನೆಗೆ ಹೋಗ್ತಾ ಇರ್ಬೇಕಂತ ಅಂದಾಗ ಇಲ್ಲಿ ಡ್ರೈ ಫ್ರೂಟ್ಸ್ ಕಾಣಿಸ್ತು. ಸೊ ಹೇಗಿದ್ರೂ ಡೈಲಿ ಡ್ರೈ ಫ್ರೂಟ್ಸ್ನ ತಿಂತಾ ಇರ್ತೀನಲ್ಲ ಮಾರ್ನಿಂಗ್, ಸೊ ಅದಕ್ಕೆ ಸ್ವಲ್ಪ ತೊಗೊಂಡೋಗೋಣ ಅಂತ ಬಂದೆ. ಆ್ಯಂಡ್ ಇಲ್ಲಿ ಹಾಗೆ ಎಲ್ಲ ಮಸಾಲಾಸ್ ಇದೆ, ಪರ್ಫ್ಯೂಮ್ಸ್, ಅದೆಲ್ಲ ಏನಂತಾನೆ ಗೊತ್ತಿಲ್ಲ ನನಗೆ. ಹೇರ್ ಲಾಸಿಗೆ ರೋಸ್ಮೆರಿ, ಆಲಿವ್ ಲೀಫ್, ಓಕೆ. ಇದೆಲ್ಲ ಚೆನ್ನಾಗಿ ಬಾಯ್ಲ್ ಮಾಡಿ ಆಯಿಲ್ ತಲೆಗೆ ಹಚ್ತಾರಲ್ಲ. ಆ್ಯಕ್ಚುಲಿ ದುಬೈ ಖರ್ಜೂರಾಗೆ ಫೇಮಸ್ ಜಾಸ್ತಿ. ಆ್ಯಂಡ್ ಚಾಕ್ಲೇಟ್ಸ್, ಎಲ್ಲ ಥರ ಚಾಕ್ಲೇಟ್ಸ್ ಎಲ್ಲಿದೆ. ಅಲ್ಲಿಗೆ ಬಂದರೆ ಎಲ್ಲನೂ ಸಿಗುತ್ತೆ ನಿಮಗೆ ಒಟ್ಟಿಗೆ, ಎಲ್ಲನೂ ಇಲ್ಲೇ ತೊಗೊಬೋದು. ಬಟ್ ನಾನು ಇಂಡಿಯಾಗೆ ಮನೆಗೆ ಕಳಿಸ್ಲಿಕ್ಕಲ್ಲ, ನನಗೆ ಇಲ್ಲಿ ತಿನ್ನಲಿಕ್ಕೆ ಅಂತ ಅಂದ್ಬಿಟ್ಟು ತೊಗೊಳ್ತಾ ಇರೋದು. ಕಾಜು ಅಂತೆ ಸ್ಪೈಸಿ ಇತ್ತು, ಅದನ್ನು ತೊಗೊಂಡೆ. ನೋಡಿ ಇದೆಲ್ಲ ಕಾಜುನೇ. ಇದೆಲ್ಲ ಕಾಜು, ಎಲ್ಲ ಒಂದೊಂದು ಥರ ಸ್ಪೈಸಸ್ ಇದೆ, ಒಂದೊಂದರಲ್ಲಿ ಒಂದೊಂದು ಥರ. ಏನೇನು ಬೇಕು ತೊಗೊಂಡೆ. ಇವಾಗ ಹೊರಡ್ತಾ ಇದ್ದೀನಿ. ಇವಾಗ ಜಬೀಲ್ ಪಾರ್ಕ್ಗೆ ಹೋಗೋಷ್ಟು ಟೈಮ್ ಇಲ್ಲ. ಯಾಕೆ ಅಂತಂದರೆ ಆಲ್ರೆಡಿ 7 ಆಯಿತು, ಅದು 8 ಅಷ್ಟೊತ್ತಿಗೆ ಕ್ಲೋಸ್ ಅಂತ ಅನಿಸುತ್ತೆ. ಎಸ್, ಎಲ್ಲೋ ರೀಲ್ಸಲ್ಲಿ ನೋಡಿದ್ದ ನೆನಪು 8ಗೆ ಕ್ಲೋಸ್ ಅಂತ. ಎಲ್ಲ ಚಿನ್ನ ತಗೊಳ್ಳಿ ಅಂತ ಬಂದು ಕರೀತಾ ಇದ್ದಾರೆ. ಎಲ್ಲಿ ಚಾಟ್ಸ್ ತಗೋತೀರಾ ಅದೆಲ್ಲ ಬಂದು ಕರೀತಾರಲ್ಲ, ಆ ಥರ ಕರೀತಾ ಇದ್ದಾರೆ. ಇವಾಗ ಮೆಟ್ರೋ ಸ್ಟೇಷನ್ಗೆ ವಾಪಸ್ ಬಂದೆ ಮನೆಗೆ ಹೋಗಲಿಕ್ಕೆ ಅಂತ. ಇನ್ನು ಬೇರೆ ಏನೇನೋ ಶಾಪಿಂಗ್ ಇತ್ತು, ಅದೆಲ್ಲ ಮಾಡಿ ಆಯಿತು. ಇವಾಗ ಮನೆಗೆ ಹೋಗಬೇಕು. ಆನ್ ದ ವೇ ಆಲ್ರೆಡಿ 8 o'clock ಆಗಿರೋದ್ರಿಂದ ಈಗ ಮನೆಗೆ ಹೋಗಿ ಕುಕ್ ಮಾಡೋಷ್ಟು ಪೇಷನ್ಸ್ ಇಲ್ಲ. ಫುಲ್ ಆಲ್ರೆಡಿ ಟಯರ್ಡ್ ಆಗಿಬಿಟ್ಟಿದೆ. ಸೊ ಆನ್ ದ ವೇ ಏನಾದರೂ ತಿನ್ಕೊಂಡು ಮನೆಗೆ ಹೋಗೋಣ ಬನ್ನಿ. ತುಂಬ ಹುಡುಗರ ಡ್ರೀಮ್ ಒಂದಿದೆ, ಏನಂತ ಅಂದರೆ ಇವಾಗ ನನ್ನ ಕಣ್ಮುಂದೆ ಇದೆ ಅದು. ಸಿ TSY 1000 कितना बोला आपने? 1750 इंडियन रुपीस 43,700 ಅಪ್ರಾಕ್ಸಿಮೇಟ್ಲಿ ಒಂದು ಅಂದಾಜು 45,000 ನೋಡಿ. ಯಾರೋ ಕೇಳಿದರು ನನಗೆ, ನೆನಪಾಯ್ತು ಇವಾಗ ಕರೆಕ್ಟ್ ಇದು ಎಷ್ಟಿದೆ ಅಂತ ಅಂದ್ಬಿಟ್ಟು. 45,000. ಟೆಕ್ನಾಲಜಿ ಏರ್ಪಾಡ್ಸ್ ಅದು ಈ ಥರ ಬಂದಿದೆ. ಯಾವ ಥರ ಆಗೋದಂತ ತೋರಿಸ್ತೀನಿ.
$125 ದಿರಮ್ ಕನ್ವರ್ಟ್ ಮಾಡ್ಕೊಳ್ಳಿ ನೋಡಿ ಈ ಥರ ಇದೆ. ಐಫೋನ್ ಎಷ್ಟು ಅಂತ ಕೇಳ್ತಾ ಇದ್ರಿ ಅಲ್ಲ ಎಲ್ಲರೂ. ಇದು 256 GB ಇದು. ये कितने बोला आपने? 4700 ಇದು ಅಂದರೆ ಇಂಡಿಯನ್ ರುಪೀಸಲ್ಲಿ ಅಪ್ರಾಕ್ಸಿಮೇಟ್ಲಿ 1,15,000 ಆಗುತ್ತೆ. ಇದು 1,15,000 ಆ್ಯಂಡ್ ಅದು ಇದು 4,200 ಇದು 1,00,000 ಅಪ್ರಾಕ್ಸಿಮೇಟ್ಲಿ 1,10,000 ಏನೋ ಆಗ್ಬೋದು. ಇದು ಹೆಚ್ಚು ಕಮ್ಮಿ ತಗೊಂಬ ಅಂತ ಹೇಳ್ಬಾರ್ದು ನಾನು ಇಂಡಿಯಾ ಬರಬೇಕಾದ್ರೆ, ಯಾಕೆಂದರೆ ಇದು ವಿತೌಟ್ ವ್ಯಾಟ್ ನಾನು ಹೇಳ್ತಾ ಇರೋದು. ನಾನು ತೊಗೊಳ್ತೀನಿ ಅಂತಂದರೆ ನಾನು ಪೇಮೆಂಟ್ ಮಾಡಿದಾಗ ವ್ಯಾಟ್ ಕೂಡ ಆ್ಯಡ್ ಆಗುತ್ತೆ. ಅದು ಎಷ್ಟು ಪರ್ಸೆಂಟೇಜು ಕಾರ್ಡ್ ಪೇಮೆಂಟಿಂದ ಮಾಡಿರೋದು ಅದು ಎಲ್ಲ ಆ್ಯಡ್ ಆಗುತ್ತೆ. ಸೊ ಅವಾಗ ಎಕ್ಸ್ಟ್ರಾ ಆಗುತ್ತೆ. ನೀವು ಬಂದಾಗ ನಿಮಗೆ ಗೊತ್ತಿರಲಿ ಅಂತ ಹೇಳ್ತಾ ಇರೋದು. ಚಿಕನ್ ಬಿರಿಯಾನಿ, ಶವರ್ಮಾ ಚೆನ್ನಾಗಿ ಬಾರಿಸೋದೆ. ಇವಾಗ ತಿಂದ್ಬಿಟ್ಟು ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಬಾಯ್. ನಾನು ಮನೆಗೆ ಬಂದೆ. ಇವಾಗ ಎಷ್ಟು 9 ಸಮಥಿಂಗ್ ಆಯಿತು. ಊಟ ಎಲ್ಲ ಹೊರಗಡೆನೇ ತಿನ್ಕೊಂಡು ಮನೆಯದಾಯಿತು. ಮತ್ತು ನಾಳೆ ಮಂಡೇ ಆಫೀಸ್ಗೆ ಹೋಗಬೇಕು. ಆ್ಯಂಡ್ ಗೋಲ್ಡ್ ಪ್ರೈಸ್ ಬಗ್ಗೆ ನನ್ನ ಒಪಿನಿಯನ್ ನನಗೆ ಏನು ಅನಿಸ್ತು ಅಂತ ಅಂದರೆ, ತುಂಬ ಡಿಫ್ರೆನ್ಸ್ ಅಂತ ಏನು ಅನ್ನಿಸ್ಲಿಲ್ಲ ನನಗೆ ಇಂಡಿಯಾಗೂ ಇಲ್ಲಿ ದುಬೈಗೂ ಪ್ರೈಸಸ್ನ ಕಂಪೇರ್ ಮಾಡಿದ್ರೆ. ಬಟ್ ನೀವು ಮೇಕಿಂಗ್ ಚಾರ್ಜಸ್, GST ಆ್ಯಂಡ್ ವೇಸ್ಟೇಜಲ್ಲಿ ನಿಮಗೆ ಇಲ್ಲಿ ಅದೆಲ್ಲ ಏನೂ ಚಾರ್ಜ್ ಆಗಿಲ್ಲ. ಬರೀ ಗೋಲ್ಡಿಗೆ ಮಾತ್ರ ಚಾರ್ಜ್ ಮಾಡಿದ್ರು. ಟೂರಿಸ್ಟ್ ಆದರೆ ನಮಗೇನು ವ್ಯಾಟ್ ಏನು ಚಾರ್ಜ್ ಮಾಡಿದ್ರು ಅದು ಕೂಡ ನಿಮಗೆ 5% ರೀಫಂಡ್ ಆಗುತ್ತೆ. ಸೊ ಬಟ್ GST ಎಲ್ಲ ಇಂಡಿಯಾದಲ್ಲಿ ಪೇ ಮಾಡಲೇಬೇಕಲ್ವ. ಸೊ ಅದೆಲ್ಲ ನೀವು ಉಳಿಸ್ಬೋದು. ಆ್ಯಂಡ್ ಗೋಲ್ಡ್ ಏನು ಇರುತ್ತೆ ಅದು ಇಂಡಿಯಾಗೂ ಇಲ್ಲಿಗೂ ಡಿಫ್ರೆನ್ಸ್ ಇರುತ್ತೆ ಸ್ವಲ್ಪ. ಆ್ಯಂಡ್ ಅವ್ರನ್ನ ಕೇಳಿದಾಗ ಅವ್ರು ಹೇಳಿದ್ರು ಇದು ಪ್ಯೂರ್ ಗೋಲ್ಡ್ ಇರುತ್ತೆ ಅಂತ. ಸೊ ಸಾರಿ, ಅಲ್ಲಿ ಬಾಲ್ಕನಿಯಿಂದ ನಾನು ವಿಡಿಯೋ ಮಾಡ್ತಿರೋದ್ರಿಂದ ಫುಲ್ ಗಾಡಿಗಳ ಸೌಂಡ್ ಕೇಳಿಸ್ತಾ ಇದೆ. ಗೋಲ್ಡ್ ಸ್ವಲ್ಪ ಪ್ಯೂರ್ ಗೋಲ್ಡ್ ಸಿಗುತ್ತೆ ಅಂತ ಹೇಳ್ಬೋದು. ಇಂಡಿಯಾಗೂ ಇಲ್ಲಿಗೂ ಗೋಲ್ಡ್ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಬಟ್ ಪ್ರೈಸಸ್ ನನಗೆ ಅಷ್ಟೇನು ಡಿಫ್ರೆನ್ಸ್ ಅಂತ ಅನ್ನಿಸ್ಲಿಲ್ಲ. ಇದು ನನ್ನ ಒಪಿನಿಯನ್. ಆ್ಯಂಡ್ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಯಾರ್ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಾನು ನಿಮ್ಮನ್ನ ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಆಗ್ತೀನಿ. ಅಲ್ಲಿವರೆಗೂ ಟಾಟಾ ಬಾಯ್. ನಮಸ್ಕಾರ ಫ್ರಮ್ ದುಬೈ.